ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ಬೋದು, ಪಿ ಎಫ್ ಹಣವನ್ನು ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಕೊಳ್ಳೋದು, ಅಂದರೆ ಯಾವ ರೀತಿಯಾಗಿ ನೀವು ವಿತ್ಡ್ರಾವಲ್ಸನ್ನು ಮಾಡ್ಬೋದು ಹಣವನ್ನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ಪಿ ಎಫ್ ಖಾತೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಉದ್ಯೋಗಗಳ ಒಂದು ಭವಿಷ್ಯ ನಿಧಿ ಸಂಸ್ಥೆ ಏನಪ್ಪ ಅಂತಂದರೆ ಉದ್ಯೋಗಗಳ ಭವಿಷ್ಯ ನಿಧಿ ಕೊಡುಗೆಗಳ ಒಂದು ಮೇಲ್ವಿಚಾರಣೆ ಮಾಡೋದ್ರೊಂದಿಗೆ ಏನಪ್ಪ ಅಂತಂದರೆ ನಿಮಗೆ ಅದನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಇನ್ನು ಪ್ರತಿ ತಿಂಗಳು ಏನಪ್ಪಾ ಅಂತಂದರೆ ನೌಕರು ತಮ್ಮ ಒಂದು ವೇತನದಿಂದ ನಿರ್ದಿಷ್ಟ ಮೊತ್ತವನ್ನು ಏನಪ್ಪಾ ಅಂತಂದರೆ ತಮ್ಮ ಒಂದು ಖಾತೆಗೆ ಏನಪ್ಪಾ ಅಂತಂದರೆ ಜಮಾ ಮಾಡ್ತಾ ಇರ್ತಾರೆ. ಇನ್ನು ಕಂಪನಿಯು ಅಷ್ಟೇ ಪ್ರಮಾಣದ ಮೊತ್ತವನ್ನು ಕೂಡ ಠೇವಣಿ ಮಾಡ್ತಾ ಇರುತ್ತೆ. ಇನ್ನು ಪಿ ಎಫ್ ಹಣವನ್ನು ಯಾವ ರೀತಿಯಾಗಿ ನೀವು ಆನ್ಲೈನಲ್ಲಿ ವಿತ್ಡ್ರಾವಲ್ಸನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ನೀವು ಉಮಾಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ರೆ ಇದರಲ್ಲಿ ನೀವು ಏನಪ್ಪ ಅಂದ್ರೆ ಈಸಿ ಆದಂಥ ಪ್ರೋಸೆಸ್ ಇರುತ್ತೆ. ನೋಡ್ಬೋದು, ನೀವು ಇಲ್ಲಿ ಉಮಾಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಉಮಾಂಗ್ ಆ್ಯಪ್ ಇದು ಪಿ ಎಫ್ ಖಾತೆಯಲ್ಲಿರುವಂಥ ಹಣವನ್ನು ವಿತ್ಡ್ರಾವಲ್ಸನ್ನು ಮಾಡೋದಕ್ಕೆ ತುಂಬ ಈಸಿ ಆದಂಥ ಪ್ರೋಸೆಸ್ ಇದೆ ಇದರಲ್ಲಿ. ಇದು ಏನಪ್ಪ ಅಂತಂದರೆ ಗೌರ್ಮೆಂಟ್ನ ಒಂದು ಅಫಿಷಿಯಲ್ ಇರೋದರಿಂದ ಯಾವುದೇ ರೀತಿಯಾದಂಥ ಫೇಕ್ ಆ್ಯಪ್ಸನ್ನು ಇರೋದಿಲ್ಲ. ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗಿತ್ತು. ಮೊದಲಿಗೆ ನೋಡಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ಓಕೆ, ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಸರ್ಚ್ ಬಾಕ್ಸಲ್ಲಿ EPFO ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಓಕೆ, EPFO ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ, ವೆಯ್ಟ್ ಮಾಡಿ ಸ್ವಲ್ಪ. ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ರೈಸ್ ಕ್ಲೇಮ್ ಅಂತ ಇದೆ ನೋಡಿ, ರೈಸ್ ಕ್ಲೇಮ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು UAN ನಂಬರನ್ನು ಹಾಕೋದಕ್ಕೆ ಕೇಳ್ತಾರೆ. ಅಂದರೆ ನಿಮ್ಮೊಂದು PF ಖಾತೆ ನಂಬರನ್ನ ಹಾಕಬೇಕಾಗುತ್ತೆ. ಆಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಂಟ್ರಿ OTP ತೊಗೊಂಡ್ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನಾನಿವಾಗ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಒಂದು PF ಖಾತೆ ಒಂದು ಆ್ಯಕ್ಟಿವೇಷನ್ ಯಾವ ರೀತಿ ಮಾಡೋದು ಅಂತ, ನಂಬರ್ನ ಆ್ಯಕ್ಟಿವೇಷನ್ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನಾನು ಇವಾಗ OTP ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಾರ್ಮನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಓಕೆ, ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಹಾಕಬೇಕಾಗತ್ತೆ. ಓಕೆ, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸರ್ವಿಸ್ ಡೀಟೇಲ್ಸ್ ಮೇಲೆ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನಿಮ್ಮ ಜಾಯ್ನಿಂಗ್ ಡೇಟು ಎಲ್ಲನೂ ಕೂಡ ತೋರಿಸುತ್ತೆ. ಇಲ್ಲಿ ಏನು ಮಾಡಬೇಕಾಗಿಲ್ಲ, ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ನಿಮ್ಮೊಂದು ಲೊಕೇಶನು, ಆಮೇಲೆ ಇಲ್ಲಿ ಸ್ಟೇಟ್ ರಸ್ತೆ, ಆಮೇಲೆ ಸ್ಟೇಟು, ಆಮೇಲೆ ನಿಮ್ಮ ಒಂದು ಡಿಸ್ಟಿಕ್ ಅಂದರೆ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸಿಟಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಇದನ್ನು ಕೇಳಿದರೆ ಹಾಕಬೇಕಾಗುತ್ತೆ. ಅವರೇನು ನಿಮಗೆ ಚೆಕಿಂಗ್ ಅಂತ ಏನು ಬರೋದಿಲ್ಲ, ಅಲ್ಲಿಂದನೇ ಚೆಕ್ ಮಾಡ್ತಾರೆ. ಓಕೆ, ನಾನು ಅಡ್ರೆಸ್ಸನ್ನು ಫಿಲ್ಅಪ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಕ್ಲೈಮ್ ಫಾರ್ಮನ್ನು ಬರುತ್ತೆ. ಬಂದ ತಕ್ಷಣ ಇಲ್ಲಿ ನೀವು ಫಾರ್ಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಾರಮ್ ನಂಬರ್ 31 ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ 31 ನಂಬರ್, ಯಾಕಂದರೆ ಇನ್ನೊಂದು ಏನಪ್ಪ ಅಂತಂದರೆ 10C ಅಂತೇಳಿ ಇನ್ನೊಂದು ಫಾರಮ್ ಬರುತ್ತೆ. ಅದು ಯಾವಾಗ ಅಂತಂದರೆ ನಿಮಗೆ ಅಪ್ಲೈ ಮಾಡೋದು ಅಂತಂದರೆ ನೀವೇನಾದರೂ ಆ ಕಚೇರಿಯಲ್ಲಿ ಕೆಲಸ ಬಿಟ್ಟು ಹೋದರೆ, ಅಥವಾ ಅಲ್ಲಿಗೆ ನಿಮ್ಮ ಒಂದು ಎಂಡ್ ಆಯಿತು ಅಂದರೆ ನಿಮ್ಮ ಕೆಲಸ, ಆವಾಗ 10C ಅನ್ನೋ ಫಾರ್ಮನ್ನು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಇವಾಗ ನೀವು ರನ್ನಿಂಗಲ್ಲಿ ಇದ್ದುಕೊಂಡು ನೀವು ಇಲ್ಲಿಂದಾನೇ ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಇನ್ನು ಯಾವ ಪ್ರಪೋಸಲ್ಗೋಸ್ಕರ ನೀವು ತಕ್ಕೋತಾ ಇದ್ದೀರ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮಗೆ ಯಾವುದರ ಒಂದು ಅವಶ್ಯಕತೆ ಇರುತ್ತೆ ಅದರ ಬಗ್ಗೆ, ಏನಪ್ಪ ಅಂತಾರೆ ಮನೆ ಕಟ್ಟೋರಾಗಿರ್ಬೋದು, ಅಥವಾ ಮ್ಯಾರೇಜು, ಈ ರೀತಿ ಎಜುಕೇಷನ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ನಿಮಗೆ ಬಂದಿರುತ್ತೆ. ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡ್ಬೋದು ನೀವು ಇಲ್ಲಿ
ನೆಕ್ಸ್ಟ್ ಏನಪ್ಪ ಅಂತಂದರೆ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಪಿ ಎಫ್ ಖಾತೆಯಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವೆಷ್ಟು ಬೇಕು ಅಂತ ಅಂದ್ಕೊಂಡಿರ್ತೀರ ಅಮೌಂಟ್ ಅಷ್ಟನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಒಂದು 10,000 ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಕ್ಲಿಕ್ ಟು ಅಪ್ಲೋಡ್ ಅಂದರೆ ನಿಮ್ಮ ಒಂದು ಪಾಸ್ಬುಕ್ಕನ್ನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾರೆ. ನಿಮ್ಮ ಒಂದು ಯಾವ ಬ್ಯಾಂಕ್ ಖಾತೆ ಒಂದು ಪಾಸ್ಬುಕ್ ಇದೆ ಅದನ್ನು ಇಲ್ಲಿ ಹಾಕಿಬಿಟ್ಟು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ದಾಖಲೆಯನ್ನು ಅಪ್ಲೋಡ್ ಮಾಡುವಾಗ ನಿಮಗೆ 500 KB ಒಳಗಡೆ ಇರಬೇಕು ಅಂತಲೇ ಹೇಳಿದ್ದಾರೆ. ಓಕೆ, ಇಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಗೆಟ್ ಆಧಾರ್ OTP ಅಂತೇಳಿ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಮೊಬೈಲ್ ನಂಬರ್ಗೆ ಒಂದು ರಿಜಿಸ್ಟರ್ ಇರುವಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆವಾಗ ನೀವು OTPನ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಏನಪ್ಪ ಅಂತಂದರೆ ಹಣವನ್ನು ವಿತ್ಡ್ರಾ ಮಾಡ್ಬೋದು. ವಿತಿನ್ ಏನಪ್ಪ ಅಂತಂದರೆ ನಿಮಗೆ ಒಂದು ವಾರದಲ್ಲಿ ಅಥವಾ 8 ದಿನದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವೊಂದು ಪಿ ಎಫ್ ಖಾತೆಯಲ್ಲಿ ಒಂದು ಅಮೌಂಟನ್ನು ನೀವು ವಿತ್ಡ್ರಾವಲ್ಸನ್ನು ಮಾಡ್ಬೋದು ಅಂತ ಹೇಳ್ತಾ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು